ಬರ್ಡೇ ಆಚರಿಸ್ಕೊಡೋದು ಅಂತ ಏನಿಲ್ಲ, ಅದ್ರ ಪಡಕ್ ಅದು ಆಗ್ತಾನೆ ಇರುತ್ತೆ. ರಾಮರಸ ಬಗ್ಗೆ ನಾವು ಆಕ್ಚುಲಿ ಮಾತಾಡಿ ಸುಮಾರು ದಿನ ಆಯ್ತು. ಬಟ್ ವೆರಿ ಸ್ಪೆಷಲ್ ಮೂಮೆಂಟ್ ರಾಮರಸ ಬಗ್ಗೆ ಹಂಚ್ಕೊಳ್ಳೋದಕ್ಕೆ. ಒಂದು ನಮ್ಮ ಏನೋ ಒಂದು ಸ್ಮಾಲ್ BTS ತರ ಬಿಟ್ಟಿದ್ದಾರೆ. ಥ್ಯಾಂಕ್ಸ್ ಟು ದ ಟೀಮ್. ಪ್ರತಿ ವರ್ಷ ಪ್ರತಿ ಬರ್ಡೇಲಿ ಇದಕ್ಕೆ ಒಂಥರ ಸ್ಪೆಷಲ್ ತುಂಬಾ ಖುಷಿ ಆಗುತ್ತೆ. ಲಾಸ್ಟ್ ಇಯರ್ ಒಂದು ಇವೆಂಟ್ ಮಾಡಿ ಅವತ್ತಿನ ದಿನ ಒಂದು ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ ನ ಎಲ್ಲ ಸ್ನೇಹಿತರನ್ನ ಕರೆದು ಒಂದು ಇವೆಂಟ್ ಮಾಡಿದ್ವಿ. ಈ ವರ್ಷನೂ ಅಷ್ಟೇ ಒಂದು ಸ್ಪೆಷಲ್ ಆಗಿ ಏನಾದ್ರು ಮಾಡೋಣ ಅಂತ ಎಡಿಟ್ ಮಾಡಿಸಿ ಏನೋ ಮಾಡಿದ್ರೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗುರು ಸರ್. ಯಾಕಂತಂದ್ರೆ ಅಂದ್ರೆ ಸುಮಾರು ಸ್ಕ್ರಿಪ್ಟ್ಗಳಿಗೋಸ್ಕರ ನಾನು ಕಾಯ್ತಾ ಇದ್ದೆ, ಅಂದ್ರೆ ಕೇಳ್ತಾ ಇದ್ದೆ, ಅದ್ರ ಜೊತೆಗೆ ಒಳ್ಳೆ ವಿಭಿನ್ನವಾದಂತ ಸ್ಕ್ರಿಪ್ಟ್ಗಳಿಗೆ ಕಾಯ್ತಾ ಇದ್ದೆ. ಸೊ ಅಂಥ ಸಮಯದಲ್ಲಿ ಬಂದಂತ ಸ್ಕ್ರಿಪ್ಟ್ ರಾಮರಸ ಬಹಳ ವಿಭಿನ್ನವಾಗಿದೆ. ನನಗೂ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು. ಸೊ ರೆಗ್ಯುಲರ್ ಪ್ಯಾಟರ್ನ್ ಅನ್ಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ವಿಭಿನ್ನವಾಗಿರೋದ್ರಲ್ಲಿ ಕಾಣಿಸ್ಕೋಬೇಕು ಅಂತ ಯಾವಾಗ್ಲೂ ಆಸೆ ಇತ್ತು ನನಗೆ. ಸೊ ಹಂಗಾಗಿ ಒಪ್ಕೊಂಡು ಮಾಡ್ತಾ ಇರೋದು. ಸೊ ನನಗೆ ಅಂದ್ರೆ ಡೊಳ್ಳು ಅಂತ ಒಂದು ಸಿನಿಮಾ ಮಾಡಿದ್ದೆ. ದಟ್ ವಾಸ್ ಒಂದು ಏನಂತಾರೆ ಬ್ರಿಡ್ಜ್ ಸಿನಿಮಾ. ಕಮರ್ಷಿಯಲಿ ನಾಟ್ ಅನ್ ಆರ್ಟ್ ಫಿಲ್ಮ್, ಇಟ್ಸ್ ಅ ಬ್ರಿಡ್ಜ್ ಫಿಲ್ಮ್. ಒಂದು ಕಮರ್ಷಿಯಲ್ ಫಿಲ್ಮ್ ಅಂತ ಇಷ್ಟು ದೊಡ್ಡ ಮಟ್ಟಿಗೆ ಆಗುತ್ತೆ ಅಂತ ನಾನು ಬಂದು ಒಪ್ಕೊಂಡಾಗ ನಾನು ಖಂಡಿತವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ನನಗೆ ನೋಡ್ತಾ ಈ ಒಂದು ಸೆಟ್ ಅಲ್ಲಿ ನಾನು ಕೆಲಸ ಮಾಡ್ತಿದ್ದೆ, ನಾನು ಹೀರೋ ಆಗಿ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಯ್ತು, ಬಹಳ ಹೆಮ್ಮೆ ಆಯ್ತು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗುರು ಸರ್ ಅಂಡ್ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು. ಗಿರಿರಾಜ್ ಸರ್ ಬಗ್ಗೆ ಇಸ್ ಅ ವೆರಿ ಇಂಟೆಲೆಕ್ಚುಯಲ್ ಪರ್ಸನ್. ಆಗ್ಲೇ ಹೇಳ್ದಂಗೆ ಗುರು ಸರ್ ಒಂದು ಮಾತಿದೆ, ಶಿವನ ಬಗ್ಗೆ ಹೇಳಿರುವಂತದ್ದು, ಅದು ಇಲ್ಲಿ ತುಂಬಾ ವೈರಲ್ ಆಗ್ತಿದೆ. ಅಂಥ ಡೈಲಾಗ್ಗಳು ಈಗ ನಮ್ಮ ರಾಮರಸ ಸಿನಿಮಾದಲ್ಲೂ ಇದೆ. ಸೊ ಸುಮಾರು ಸ್ಟಾರ್ಸ್ ಆಕ್ಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಇಂದ ಬಂದ್ಮೇಲೆ ರಾಮರಸ ನಿಮ್ಗೆ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ಯಾಕಂದ್ರೆ ಹಲವಾರು ಗೆಟಪ್ಗಳನ್ನ ಹಾಕೊಂಡಿದ್ದೀರಾ. ಅದೇ ಸುಮಾರು ಗೆಟಪ್ ಇದೆ ಆಕ್ಚುಲಿ. ಒಂದು ಅದ್ರ ಗೆಟಪ್ ಸುಮಾರು ಇದೆ, ಅದ್ರ ಬಗ್ಗೆ ಏನ್ ಹೇಳೋದ್ರಲ್ಲಿ ಒಬ್ಬ ಆಕ್ಟರಿಗೆ ವಿಲ್ ಆಲ್ವೇಸ್ ಕ್ರೇವ್ ಫಾರ್ ಡಿಫ್ರೆಂಟ್ ಗೆಟಪ್ಸ್. ಬೇರೆ ಬೇರೆ ಪಾತ್ರಗಳಿಗೆ ಹಾಕೋಬೇಕು ಅಂತ ನಮ್ಗೆ ತುಂಬಾ ಆಸೆ ಇರುತ್ತೆ. ಸೊ ಎಷ್ಟೊಂದು ಸಿನಿಮಾಗಳಿಗಿಂತ ಒಂದೇ ಸಿನಿಮಾದಲ್ಲಿ ಇಷ್ಟೆಲ್ಲ ವಿಭಿನ್ನವಾದ ಗೆಟಪ್ಗೆ ಹಾಕೊಳ್ಳೋದಂತ ಅವಕಾಶ ಸಿಕ್ತು ನನಗೆ. ಸೊ ಕತೆ ಆಗಿದೆ, ಕತೆ ಡಿಮ್ಯಾಂಡ್ ಮಾಡಿದೆ. ಅಂಡ್ ನನಗೆ ತುಂಬಾ ಖುಷಿಯಾಗಿ ವಿಷಯ ಇತ್ತೀಚೆಗೆ ಏನಂತಂದ್ರೆ ಲಾಸ್ಟ್ ಒಂದು 15 days ಮುಂಚೆ ಗಿರಿ ಸರ್ ಎಡಿಟ್ ನೋಡಿ, ಕ್ಲೈಮ್ಯಾಕ್ಸ್ ಪೋರ್ಷನ್ ನೋಡಿ, ನೀವು ತುಂಬಾ ಚೆನ್ನಾಗಿ ಎಫರ್ಟ್ ಹಾಕಿರೋದು ಎದ್ದು ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ನಾನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ ಯಾವಾಗ ತೋರಿಸ್ತಾರೆ ಅಂತ. ಅಂಡ್ ಆ ಸೆಟ್ ಅಲ್ಲಿ ಕೆಲಸ ಮಾಡಿದ್ದು ಅಷ್ಟೇನೆ ಫಸ್ಟ್ ಟೈಮ್ ತುಂಬಾ ದೊಡ್ಡದಾಗಿತ್ತು. ರಾಕ್ಲೈನ್ ಸ್ಟುಡಿಯೋದಲ್ಲಿ ಸೆಟ್ ಆಗಿತ್ತು. ನನಗೆ ತುಂಬಾ ಖುಷಿ ಅನಿಸ್ತು ಆ ಒಂದು ಸೆಟ್ ಅಲ್ಲಿ ಕೆಲಸ ಮಾಡಿ. ಟೀಮ್ ಇಸ್ ವೆರಿ ಬ್ಯೂಟಿಫುಲ್. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತದು VFX ಅದೆಲ್ಲ ತುಂಬಾ ಸಮಯ ತಗೊಳುತ್ತೆ ಅಂತ. ಬಟ್ ಫಸ್ಟ್ ಟೈಮ್ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಭಿನ್ನವಾದ ಪ್ರಯತ್ನ ಅಂದ್ರೆ ಗುರು ಸರ್ ಇಸ್ ಆಲ್ವೇಸ್ ನೇಮ್ಡ್ ಫಾರ್ ಇಟ್. ವಿಭಿನ್ನವಾದ ಏನೋ ಟೆಕ್ನಿಕಾಲಿಟೀಸ್, ಕ್ಯಾಮ್ರಾಗಳಾಗಿರ್ಬೋದು, ಆ ತರ ಒಂದಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಸೊ ಚೆನ್ನಾಗಿದೆ, ಖುಷಿ ಆಗುತ್ತೆ ಅದ್ರ ಬಗ್ಗೆ ಹೇಳೋದು. ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಕೊಡ್ತೀವಿ. ಬೇರೆ ಯಾವ ಸಿನಿಮಾಗಳು ಸೈನ್ ಹಾಕಿದ್ದಾರೆ? ರಿಚಿ ರಿಚ್ ಅಂತ ಸಿಂಪಲ್ ಸುನೀತ್ ಸರ್ ಜೊತೆ ಒಂದು ಮಾಡ್ತಾ ಇದ್ದೀವಿ. ಅದರದ್ದು ಸಿನಿಮಾ ಕೆಲಸಗಳು ನಡೀತಿದೆ. ಜೊತೆಗೆ ಆಲ್ಫಾ ಅಂತ ಸಿನಿಮಾ ಶೂಟಿಂಗ್ ಮುಗಿಸಿದ್ದೀನಿ, ಅದರಲ್ಲಿ ಆಂಟಿಗನಿಸ್ಟ್ ಆಗಿ ಮಾಡಿದ್ದೀನಿ. ಅಂಡ್ ಪನ್ನಗ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದು ಕೂಡ ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್. ಒಂದು ಆಕ್ಟಿಂಗ್ ಅಕಾಡೆಮಿಗಳು ತುಂಬಾ ಇದಾವೆ. ಅದರಲ್ಲಿ ಅಕಾಡೆಮಿಯಿಂದನೇ ಒಂದು ಸಿನಿಮಾ ಮಾಡಿ ಸ್ಟೂಡೆಂಟ್ಸ್ಗೆಲ್ಲ ಒಂದು ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ಳೋದು ನಿಮ್ಗೊಬ್ಬ ನಟ ಆಗಿ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಸರ್? ಆಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಕಲಾವಿದರ ಅವಶ್ಯಕತೆ ಇದೆ ಇವಾಗ. ಸೊ ಅಂತ ಒಂದು ಸಮಯದಲ್ಲಿ ಜಿ ಅಕಾಡೆಮಿ ಗುರು ಸರ್ ನೇತೃತ್ವದಲ್ಲಿ ನಡೀತಿರುವಂಥದ್ದು. ಸೊ ತುಂಬಾ ಒಳ್ಳೆ ಕೆಲಸ ನಡೀತಿದೆ. ನಾನು ಆಕ್ಚುಲಿ ಈ ಅಕಾಡೆಮಿಯಿಂದನೇ ಬಂದಿರೋ 15 ಜನ ಏನ್ ಹುಡುಗರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ದೇ ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್ ಸಿನಿಮಾದಲ್ಲಿ. ಅಂಡ್ ಅದು ಕಾಣುತ್ತೆ ನಮ್ಗೆ
ಟೀಮ್ ಅಂತ ಇರ್ತಾರೆ. ಸೊ ಅದು ಅವ್ರ ಜೊತೆ ಆಕ್ಟ್ ಮಾಡುವಾಗ ನಂಗೆ ಗೊತ್ತಾಗ್ತದೆ ಎಷ್ಟು ಅವ್ರಿಗೆ ಸಿಗ್ಲಿದೆ ಆಕ್ಟ್ ಮಾಡೋದಕ್ಕೆ, ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಂತ. ಸೊ ಅದೆಲ್ಲ ವೇದಿಕೆ ಕಲ್ಪಿಸ್ಕೊಟ್ಟಿರೋದು ಖುಷಿ ಅಕಾಡೆಮಿ. ಸೊ ಥ್ಯಾಂಕ್ಫುಲ್ ಟು ವೇದಿಕೆ.